ಹಲೋ ಎವ್ರಿ ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಒತ್ತಡ ಪಾಠದ 21ನೇ ಪ್ರಶ್ನೆ. ಜಲಾಂತರ್ಗಾಮಿ ನೌಕೆಗಳನ್ನು ಶಕ್ತಿಯುತವಾದ ಮತ್ತು ದಪ್ಪ ವಸ್ತುಗಳಿಂದ ತಯಾರಿಸಲಾಗಿರುತ್ತದೆ ಏಕೆ ಅಂತ ಕೇಳಿದ್ದಾರೆ. ಜಲಾಂತರ್ಗಾಮಿ ಅಂತ ಕೇಳಿದಿರಾ, ಸಬ್ಮರೀನ್ಗಳು. ಇವುಗಳನ್ನ ಸಾಮಾನ್ಯವಾಗಿ ರಕ್ಷಣಾ ವ್ಯವಸ್ಥೆಯಲ್ಲಿ ಬಳಸ್ತಾರೆ. ಈಗ ಮಿಲಿಟರಿಯವರೆಲ್ಲ ಸಬ್ಮರೀನ್ಗಳನ್ನ ಉಪಯೋಗಿಸಿರ್ತಾರೆ. ಯಾಕೆ ಉಪಯೋಗಿಸಿರ್ತಾರೆ ಅಂದ್ರೆ ಅದು ದೇಶದ ರಕ್ಷಣೆಗೋಸ್ಕರ ಉಪಯೋಗಿಸಿರ್ತಾರೆ. ಯುದ್ಧಗಳನ್ನ ಮಾಡುವಾಗ ಸಬ್ಮರೀನ್ಗಳನ್ನ ಉಪಯೋಗಿಸಿರ್ತಾರೆ. ಈಗ ಆ ಸಬ್ಮರೀನ್ಗಳನ್ನ, ಜಲಾಂತರ್ಗಾಮಿ ನೌಕೆಗಳನ್ನ ಶಕ್ತಿಯುತವಾದ ಮತ್ತು ದಪ್ಪ ವಸ್ತುಗಳಿಂದ ತಯಾರಿಸಲಾಗುತ್ತದೆ ಏಕೆ ಅಂತ ಕೇಳಿದ್ದಾರೆ. ಅದಕ್ಕೆ ಬೇರೆ ಬೇರೆ ಕಾರಣ ಇದೆ, ಅದನ್ನು ನೋಡೋಣ. ಆದ್ರೆ ಅದನ್ನ ಇಲ್ಲೀಗ ಬಲ ಮತ್ತು ಒತ್ತಡ ಪಾಠದಲ್ಲಿ ಕೊಟ್ಟಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಉತ್ತರವನ್ನ ಬರೀಬೇಕು. ಜಲಾಂತರ್ಗಾಮಿ ನೌಕೆಗಳನ್ನು ಶಕ್ತಿಯುತವಾದ ಮತ್ತು ದಪ್ಪ ವಸ್ತುಗಳಿಂದ ತಯಾರಿಸಲಾಗುತ್ತದೆ ಏಕೆಂದರೆ ಅವು ಹೆಚ್ಚಿನ ಆಳದಲ್ಲಿ ಅಪಾರ ನೀರಿನ ಒತ್ತಡವನ್ನು ತಡೆದುಕೊಳ್ಳಬೇಕಾಗುತ್ತದೆ. ಹೆಚ್ಚಿನ ಆಳದಲ್ಲಿ ಜಲಾಂತರ್ಗಾಮಿ ನೌಕೆಗಳು ಏನಿದೆ ಅವು ನೀರಿನ ಒಳಗೆ ಹೋಗ್ತವೆ, ಸಮುದ್ರದ ಒಳಗೆ ಹೋಗ್ತವೆ. ಆದ್ರಿಂದ ನಿಮಗ್ ಗೊತ್ತು, ಸಮುದ್ರದಲ್ಲಿ ಆಳಕ್ಕೆ ಹೋದಂತೆ ಏನಾಗ್ತದೆ, ಒತ್ತಡ ಹೆಚ್ಚಾಗ್ತಾ ಹೋಗ್ತದೆ. ಆ ಒತ್ತಡವನ್ನ ತಡೆದುಕೊಳ್ಳುವಂತಹ ಶಕ್ತಿ ಬೇಕಾಗಿದ್ದರಿಂದ ಜಲಾಂತರ್ಗಾಮಿ ನೌಕೆಗಳನ್ನ ಶಕ್ತಿಯುತವಾದ ಮತ್ತು ದಪ್ಪ ವಸ್ತುಗಳಿಂದ ತಯಾರಿಸಲಾಗುತ್ತದೆ. ಅಷ್ಟೇ ಅಲ್ಲ, ಮತ್ತೇನಿರ್ತದೆ, ಈಗ ಆ ಜಲಾಂತರ್ಗಾಮಿ ನೌಕೆಗಳಲ್ಲಿ ಜನರೇ ಇರ್ತಾರೆ ಅಲ್ವಾ, ಆ ಜನರಿಗೂ ಏನೂ ಆಗ್ಬಾರ್ದು. ಅಷ್ಟೇ ಅಲ್ಲ, ಅಲ್ಲಿ ಉಪ್ಪು ನೀರು ಇರ್ತದೆ. ಆ ಉಪ್ಪು ನೀರಿನಿಂದ ಆ ಮಟೀರಿಯಲ್ಸ್ ಎಲ್ಲ ಏನಿದೆ, ವಸ್ತುಗಳೆಲ್ಲ ಏನಿದೆ ಜಲಾಂತರ್ಗಾಮಿ ನೌಕೆಯದ್ದು, ಅವು ಹಾಳಾಗ್ಬಾರ್ದು. ಇದೆಲ್ಲ ಕಾರಣಗಳಿಂದ ಜಲಾಂತರ್ಗಾಮಿ ನೌಕೆಯನ್ನ ಶಕ್ತಿಯುತವಾದ ಮತ್ತು ದಪ್ಪ ವಸ್ತುಗಳಿಂದ ಅದು ನಾವು ಬಲ ಮತ್ತು ಒತ್ತಡ ಪಾಠಕ್ಕೆ ಬಂದಾಗ ಅದಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಆಳದಲ್ಲಿ, ನೀರಿನ ಹೆಚ್ಚಿನ ಆಳದಲ್ಲಿ ಹೆಚ್ಚಿನ ಒತ್ತಡ ಇರುತ್ತದೆ. ಆ ಹೆಚ್ಚಿನ ನೀರಿನ ಒತ್ತಡವನ್ನ ತಡೆದುಕೊಳ್ಳಬೇಕಾಗಿರುವಂತಹ ಕಾರಣದಿಂದ ಜಲಾಂತರ್ಗಾಮಿ ನೌಕೆಗಳನ್ನ ಶಕ್ತಿಯುತವಾದ ಮತ್ತು ದಪ್ಪ ವಸ್ತುಗಳಿಂದ ತಯಾರಿಸಲಾಗುತ್ತದೆ ಅಂತ ಬಂದ್ರೆ ಸಾಕು. ಥ್ಯಾಂಕ್ ಯು.